ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಚಿಕನ್ ಗ್ರೇವಿ ಹಾಗೆ ಚಪಾತಿನ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬೆಳಗ್ಗೆನೇ ಇವರು ಮಾರ್ಕೆಟ್ಗೆ ಹೋಗಿದ್ರು. ಮಾರ್ಕೆಟಿಂದ ಈ ರೀತಿ ಫ್ರೂಟ್ಸ್ಗಳನ್ನ ತಂದಿದ್ರು. ಇದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ನಮ್ಮದು ಹೋಟೆಲ್ ಇದೆ ಅಲ್ವಾ, ಸೊ ಅದಕ್ಕೆ ತರಕಾರಿಗಳನ್ನೆಲ್ಲ ತರ್ತಾರೆ. ಅದ್ರ ಜೊತೆ ಈ ರೀತಿಯಾಗಿ ಫ್ರೂಟ್ಸ್ಗಳು ತಂದಿದ್ರು. ಸೊ ಅದನ್ನೆಲ್ಲ ನಾನು ಎತ್ತಿಟ್ಕೋತಿದ್ದೀನಿ. ತರಕಾರಿ ಎಲ್ಲ ತಂದುಬಿಟ್ರೆ ನಾವೆಲ್ಲ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡು ನಾವು ಮಾರನೇ ದಿನ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಸರಿ ಹೋಗುತ್ತಲ್ವ. ಸೊ ಹಾಗಾಗಿ ಇವಾಗ ಚಿಕನ್ ತೊಗೊಂಬಂದಿದ್ರು. ಹಾಗೆ ಚಿಕನ್ ಮಟನ್ ಎರಡನ್ನೂ ಸಹ ತಂದಿದ್ರು. ನಾವು ಬೆಳಗ್ಗೆನೇ ಇವತ್ತು ಚಿಕನ್ ಗ್ರೇವಿನ ಮಾಡೋಣ ಅಂತೇಳಿ ಇವತ್ತು ಚಿಕನ್ ಗ್ರೇವಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತೀವಿ. ಸೊ ಹಾಗೆ ಇಲ್ಲಿ ಮಟನ್ನು ತಂದಿದ್ರಲ್ವ, ಇದನ್ನು ಸಂಜೆ ಮಾಡ್ಕೊಳ್ಳೋಣ ಅಂತ ಅದನ್ನು ಎತ್ತಿಟ್ಟಿದ್ದಾಯಿತು. ಹಾಗೆ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ನನ್ನ ತಂಗಿ ಇಬ್ಬರೂ ಸಹ ಇವಾಗೆಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲನೂ ಬಿಡಿಸಿ ಎತ್ತಿಟ್ಕೊಂಡು ಇವಾಗ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಗ್ರೇವಿ. ಅಂದರೆ ಇದು ಗ್ರೀನ್ ಕಲರ್ ಗ್ರೇವಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದು ಈ ಗ್ರೇವಿನೇ. ಸೊ ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡೋಣ ನಿಮ್ಗೂ ಅಂತೇಳಿ ಇವತ್ತು ಶೇರ್ ಮಾಡ್ತಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವಾಗ ಸೊಪ್ಪೆಲ್ಲ ತೊಳ್ಕೊಂಡಿದ್ದಾಯಿತು. ನೆಕ್ಸ್ಟು ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊತೀನಿ. ನಾನು ಒಂದು ಕಡೆ, ನನ್ನ ತಂಗಿ ಒಂದು ಕಡೆ ಈ ರೀತಿ ಕೆಲಸ ಮಾಡ್ಕೋತೀವಿ. ಈ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ, ಮೆಣಸು, ಹಾಗೆ ಬೆಳ್ಳುಳ್ಳಿ, ಈ ಥರ ಎಲ್ಲ ಮಸಾಲೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿ ಮತ್ತು ಈರುಳ್ಳಿ, ಟೊಮೆಟೊ ಏನು ಸಹ ಆಗಲ್ಲ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಂತ್ಯ ಕಾಳು. ಸೊ ಇದಂದ್ರೆ ತುಂಬ ಒಂಥರ ಟೇಸ್ಟು ಡಿಫ್ರೆಂಟಾಗಿ ಬರೋದು. ಸೊ ಹಾಗಾಗಿ ಮೆಂತ್ಯ ಕಾಳು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಅಷ್ಟೇ, ಜೀರಿಗೆ, ಮೆಣಸು, ಸ್ವಲ್ಪ ಮೆಂತ್ಯ ಕಾಳು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಸೋಂಪು. ನೆಕ್ಸ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಮಿಸ್ ಆಗಿದೆ. ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಳಿ, ಒಂದು 3ರಿಂದ 4. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಕ್ವಿಕ್ಕಾಗಿನೂ ಕೂಡ ಆಗುತ್ತೆ. ಹಾಗೆ ಇದನ್ನೆಲ್ಲ ಇವಾಗ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಯಾವಾಗಲೂ ಒಂದೇ ಥರ ಮಸಾಲೆನೆಲ್ಲ ಹಾಕಿ ಮಾಡಿ ತಿಂತಾನೆ ಇರ್ತೀವಿ. ಸೊ ಡಿಫ್ರೆಂಟಾಗಿ ಏನಾದರೂ ಒಂದು ಹೊಸದಾಗಿ ಅಡುಗೆನ ಮಾಡಿಕೊಟ್ರೆ ಮನೇಲೂ ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರಬೇಕು. ಆಗ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಮಾಡಿ ಕೊಟ್ಟಿದ್ದು ನಮಗೂ ಕೂಡ ತೃಪ್ತಿ ಇರುತ್ತೆ ಅಲ್ವಾ. ಸೊ ಅವ್ರು ಇಷ್ಟಪಟ್ಟರೆ, ಅವ್ರ ಹೊಟ್ಟೆ ತುಂಬ ತಿಂದರೆ ನಮಗೂ ಸಹ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಚಿಕನ್ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಚಿಕನ್ ಮಾಡಿದಾಗ ಒಂಥರ ಸ್ಮೆಲ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ರುಚಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಆ ಸ್ಮೆಲ್ಲು ಕೂಡ ಬರಲ್ಲ. ಹಾಗೆ ಏನಾದರೂ ಕ್ರಿಮಿಗಳಿದ್ರೆ ಅದನ್ನು ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಕಾದಾದ್ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಮೇಯ್ನಾಗಿ ಹಾಕಬೇಕು. ಕಾದ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದ್ರ ಪರಿಮಳನೇ ಚೆಂದ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿನ ಸೇರಿಸ್ಕೋಬೇಕು. ಹಾಗೆ ಇಲ್ಲಿ ನಾನು 1.5 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 1/4 ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಇವಾಗ ರೆಡಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕೋಬೇಕು. ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ. ನಾನಿಲ್ಲಿ 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಖಾರ ಜಾಸ್ತಿ ತಿನ್ನಲ್ಲ. ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ, ಮೆಣಸೆಲ್ಲ ಹಾಕಿರ್ತೀವಿ, ಅದೇ ಖಾರ ಬರುತ್ತೆ. ಸೊ ನೋಡಿಕೊಂಡು ಹಾಕೊಂಡ್ರೆ ಬೆಟರ್. ನೆಕ್ಸ್ಟ್ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿತ್ತು. ಅದಾದಮೇಲೆ ಇವಾಗ ಚಿಕನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಚಿಕನ್ ಸಾಫ್ಟ್ ಆಗಬೇಕು ಅಂತ ಹೇಳಿದ್ರೆ ಎಣ್ಣೆಲಿ ಜಾಸ್ತಿ ಬಾಡಿಸೋದಕ್ಕೆ ಹೋಗಬೇಡಿ. ನಿಮಗೆ ಇಲ್ಲ ಗಟ್ಟಿಯಾಗಿ ಇರಲಿ ಅಂತ ಹೇಳಿದ್ರೆ ಎಣ್ಣೆನಲ್ಲೇ ಚೆನ್ನಾಗಿ ಅದು ಫ್ರೈ ಆಗಬೇಕು. ಎಣ್ಣೆಲೇ ಅದು ಬೆಂದರೆ ಸ್ವಲ್ಪ ಅದು ತುಂಬ ಗಟ್ಟಿ ಬರುತ್ತೆ. ನಿಮಗೆ ಸಾಫ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಎಣ್ಣೆಲಿ ಬೇಯಿಸ್ಕೋಬೇಡಿ ಜಾಸ್ತಿ. ಹಾಗೆ ಈಗ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಲೇ ಫ್ರೈ ಆದಮೇಲೆ ಈಗ ರುಬ್ಕೊಂಡಿರುವಂತಹ ಮಸಾಲೆನೂ ಇದಕ್ಕೆ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಎಲ್ಲ ಬಾಡಿಸ್ಕೊಳ್ತೀನಿ. ನಿಜವಾಗ್ಲೂ ಇದು ಚಪಾತಿ, ರೊಟ್ಟಿ, ಹಾಗೇನಾದರೂ ಮುದ್ದೆ, ಅನ್ನ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ. ಇದನ್ನು ನಾವು ಅವಾಗವಾಗ ಚಪಾತಿಗೆ ಮಾಡ್ಕೊಂಡು ತಿಂತಾ ಇರ್ತೀವಿ. ನೆಕ್ಸ್ಟು ಚಿಕನ್ ಮುಳುಗುವಷ್ಟು ನಾವು ನೀರನ್ನ ಸೇರಿಸ್ಕೊಂಡು ಇದನ್ನು 1ರಿಂದ 2 ವಿಸಿಲ್ನ ಕೂಗಿಸ್ಕೋಬೇಕಾಗತ್ತೆ. ಯಾವುದೇ ರೀತಿ ಕಾಯಿ, ಕಳ್ಳೆ, ಟೊಮೆಟೊ ಹಾಕದೇ ಇರುವಂಥ ಒಂದು ಗ್ರೇವಿ ಇದು ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಸೊ ನಾವು ಬೇಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಇದನ್ನು 1ರಿಂದ 2 ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇವಾಗ ನಾವು ಸಾಫ್ಟಾಗಿ ಬರುವಂಥ ಒಂದು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ.
ನಾನಿಲ್ಲಿ 1 ಕಪ್ ಮೈದಾ, 2 ಕಪ್ಪು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಪ್ಪ. ಸೊ ಇದು 3 ಸ್ಪೂನಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ನೆಕ್ಸ್ಟು ಇವಾಗ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟಾಗಿ ಕೆಂಪಗೆ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಸಕ್ಕರೆನ ಹಾಕೋದ್ರಿಂದ ಒಂಥರ ತುಂಬ ಚೆನ್ನಾಗಿ ಕೆಂಪಗೆ ರೋಸ್ಟಾಗಿ ಬರುತ್ತೆ. ಸೊ ಪರೋಟ ಇರುತ್ತೆ ನೋಡಿ, ಆ ಟೈಪಲ್ಲಿ ಹೇಳ್ಬೇಕು ಅಂದರೆ ಇದು ಪರೋಟೋ ಟೈಪೇ. ಸೊ ಈ ರೀತಿಯಾಗಿಯೇ ಪರೋಟ ಮಾಡೋದು. ಸೊ ಇವಾಗ ನೀರೆಲ್ಲ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿ ಹಸಿಟ್ಟು ಯಾವ ಥರ ಇರಬೇಕು ಸಾಫ್ಟಾಗಿ ಆ ರೀತಿಯಾಗಿ ಕಲಿಸ್ಕೊಂಡು ಇವಾಗ ಒಂದು 5ರಿಂದ 10 ನಿಮಿಷ ಇವಾಗ ನೆನೆದಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಗ್ತಿದೆ. ಇವಾಗ ನಾನು ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿ ಮಾಡಲಿಕ್ಕೆ ಅಂತೇಳಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಚಿಮ್ಮಿಸಿ ನೀಟಾಗಿ ಕ್ಲೀನಾಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಡು ಈಗ ಚಪಾತಿನ ಒತ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ. ಕೆಲವೊಂದು ಸಲ ಅನಿಸ್ತಾ ಇರುತ್ತೆ ಯೂಟ್ಯೂಬೆಲ್ಲ ನಮ್ಮಂಥವ್ರಿಗೆಲ್ಲ ಸುಮ್ಮನೆ ಬಿಟ್ಬಿಡ್ಬೇಕು, ಇದ್ರ ಬದಲು ಬೇರೆ ಏನಾದರೂ ಕೆಲಸ ಮಾಡಿದ್ರೆ ಅದೇ ಬೆಸ್ಟು ಅಂತ. ಸೊ ನಿಜವಾಗ್ಲೂ ತುಂಬ ಬೇಜಾರಾಗಿಬಿಡುತ್ತೆ ಒಂದೊಂದು ಟೈಮಲ್ಲಿ. ಎಷ್ಟೇ ಎಫೆಕ್ಟ್ ಹಾಕಿ ಮಾಡಿದ್ರೂ ಕೂಡ ನಮಗೆ ಒಂದು ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಬಟ್ ನನಗೆ ಎಷ್ಟೋ ಪರವಾಗಿಲ್ಲ ಅನಿಸುತ್ತೆ. ಇನ್ನು ಕೆಲವರು ಪಾಪ ಮೋನೋ ಕೂಡ ಆಗಿರಲ್ಲ, ಅಂದರೆ ಮೋನೋಟೈಸನ್ ಕೂಡ ಆಗಿರಲ್ಲ, 1000 ಸಬ್ಸ್ಕ್ರೈಬರು ವಾಚ್ ಅವರು ಕೂಡ ಆಗಿರಲ್ಲ. ಅಂಥವ್ರು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಸೊ ನಾನು ಹೇಳೋದಿಷ್ಟೇ, ಅಂದರೆ ನಿಮ್ಗೇನಾದರೂ ಬೇರೆ ಅರ್ನಿಂಗು ಬೇರೆ ಕಡೆ ಕೆಲಸ ಇದೆ ಅಂದರೆ ಅದನ್ನೇ ಮಾಡಿ. ಯಾಕೆಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಹೇಳ್ತಾರೆ ಲಕ್ಷ ಲಕ್ಷ ದುಡ್ಡು ಬರುತ್ತೆ, ನನಗೆ ಅಷ್ಟು ಬಂತು ಇಷ್ಟು ಬಂತು ಅಂತ. ಸೊ ಏನು ಮಾಡ್ತಾರೆ ಈ ಸಣ್ಣ ಪುಟ್ಟ ಯೂಟ್ಯೂಬರ್ ಅದನ್ನು ನೋಡಿ ನಾನು ಲಕ್ಷ ಲಕ್ಷ ದುಡಿಬೇಕು, ನಾನು ಒಂದು ಯೂಟ್ಯೂಬರ್ ಆಗಬೇಕು ಅಂದರೆ ವೀಡಿಯೋಸ್ ಹಾಕಿ ಈ ಥರ ಎಲ್ಲ ನಾವು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಕನಸಿರುತ್ತೆ. ಈಗ ದೊಡ್ಡ ದೊಡ್ಡ ಯೂಟ್ಯೂಬರು ಅಂತ ಹೇಳಿದ್ರೆ ಅವರೊಂದು ಹಂತಕ್ಕೆ ಬಂದಿರ್ತಾರೆ, ಅಂದರೆ ಒಂದು ಒಳ್ಳೆ ಸಕ್ಸಸ್ ಕಾಣಿರ್ತಾರೆ. ಅವರು ತುಂಬ ಕಷ್ಟಪಟ್ಟೆ ಬಂದಿರ್ತಾರೆ ಮೇಲೆ. ಬಟ್ ಏನಾದ್ರು ಒಂದು ಟ್ಯಾಲೆಂಟ್ ಇರಬೇಕು. ಯೂಟ್ಯೂಬಿಗೆ ಬಂದರೆ ನಮಗೇನಾದ್ರು ಒಂದು ಟ್ಯಾಲೆಂಟು, ಒಂದೇನಾದರೂ ಒಂದು ಒಳ್ಳೆ ಕಂಟೆಂಟ್ಗಳಿದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸುಮ್ಮನೆ ನಾವು ಏನೇನೋ ವೀಡಿಯೋ ಮಾಡಿ ನಾನು ಯೂಟ್ಯೂಬರ್ ಆಗಬೇಕು, ನಾನು ಲಕ್ಷ ಲಕ್ಷ ದುಡಿಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ಸೊ ನನಗೂ ತುಂಬ ಬೇಜಾರಾಗೋಯಿತು, ವೀಡಿಯೋಸ್ ಮಾಡೋದು ಬೇಡ, ಹಾಕೋದು ಬೇಡ, ಸುಮ್ಮನೆ ಯಾಕೆ ಅಂದರೆ ಕೆಲವರು ಒಳ್ಳೆತನದಲ್ಲೂ ನೋಡ್ತಾರೆ, ಇನ್ನೊಂದು ತಪ್ಪಾಗೂ ನೋಡ್ತಾರೆ. ಏನು ಮಾಡಿದ್ರು ತಪ್ಪು ಹುಡ್ಕೋರು ಇರ್ತಾರೆ. ಸುಮ್ಮನೆ ಯಾಕೆ ಬೇಕು ಅಂತೇಳಿ ನಾನು ತುಂಬ ಬೇಜಾರಾಗಿದ್ದೆ. ಮನೇಲಿ ನಾನು ಇನ್ಮೇಲೆ ಯೂಟ್ಯೂಬ್ ಮಾಡಲ್ಲ ಅಂತ ಹೇಳಿದೆ. ಅವರು ಏನಿಲ್ಲ, ಇಷ್ಟೇ ಕಷ್ಟಪಟ್ಟಿದ್ಯಾ ಮುಂದೆ ಮಾಡು ಅಂತ ಹೇಳಿದ್ರು. ಹಾಗೆ ನಾನು ಒಂದಷ್ಟು ಯೂಟ್ಯೂಬ್ ಫ್ರೆಂಡ್ಸ್ಗಳಿದ್ದಾರೆ, ಅವರು ಕೂಡ ನನಗೆ ತುಂಬ ಧೈರ್ಯ ಹೇಳಿದ್ರು, ಏನಿಲ್ಲ ಮಾಡಿ ತುಂಬ ಕಷ್ಟಪಟ್ಟು ಬಂದಿದ್ದೀರಾ, ಮುಂದೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತೇಳಿ. ಆವಾಗ ನನಗೆ ಅನ್ನಿಸ್ತು, ಹೌದು ನಿಜ, ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಯಾಕೆ ನಾನು ಹಿಂದೆ ಹೋಗಬೇಕು, ನಾನು ಆದಷ್ಟು ಟ್ರೈ ಮಾಡ್ತೀನಿ, ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಣ ಅಂತೇಳಿ ನನಗೆ ಧೈರ್ಯ ಬಂತು. ಸೊ ಇನ್ಮೇಲೆ ನಾನು ಅಷ್ಟೇ ಧೈರ್ಯವಾಗಿ ಯೂಟ್ಯೂಬ್ನ ಶುರು ಮಾಡ್ತೀನಿ, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ, ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಒಂದು ಸಕ್ಸಸ್ ಸಿಕ್ಕೇ. ಸೊ ಎಂತೆಂಥವ್ರು ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನೆಲ್ಲ ಇಟ್ಕೊಂಡು ವೀಡಿಯೋಸ್ ಮಾಡ್ತಿರ್ತಾರೆ. ಸೊ ಅಂಥವ್ರದ್ದೇ ವೈರಲ್ ಆಗಿರಲ್ಲ. ಅಂದರೆ ಒಳ್ಳೆ ಕಂಟೆಂಟ್ ಕೊಡಬೇಕು, ಹೇಳ್ಬೇಕು ಅಂದರೆ ಕ್ವಾಲಿಟಿಗಿಂತ ಕಂಟೆಂಟ್ ಮುಖ್ಯ. ಸೊ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ಸಕ್ಸಸ್ ಸಿಕ್ಕುತ್ತೆ. ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನಾವು ಏನು ಒಳ್ಳೆ ಕಂಟೆಂಟ್ ಕೊಡಬೇಕು ಅದ್ರ ಮೇಲೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ. ಯಾರೂ ಅಷ್ಟೇ ಕಷ್ಟ ಅಂದರೆ ಬಂದು ನಮಗೆ ಸಹಾಯ ಮಾಡಲ್ಲ. ಸೊ ಈ ವಿಡಿಯೋ ಬಂದು ನಾನು ಭಾನುವಾರದ್ದು ಅಂತ ಹೇಳಿದೆ ಅಲ್ವಾ. ಸೊ ಇದು ಲಾಸ್ಟ್ ವೀಕು ನಾವು GRSಗೆ ಹೋಗಿದ್ವಿ. ಆದರೆ ಹಿಂದಿನ ವಾರದ ವಿಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ನನಗೆ ಈ ವಿಡಿಯೋ ಮಾಡಿರೋದೇ ಮರ್ತೋಗಿತ್ತು. ಸೊ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಲೇಟ್ ಆಗೋಯಿತು. ಸೊ ಏನಕ್ಕೆ ವೇಸ್ಟ್ ಮಾಡೋದು, ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ. ಸೊ ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ನಿಜವಾಗ್ಲೂ ಒಂದು ವೀಡಿಯೋ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡು ಮಾಡೋದು ಅಂದರೆ ಬಿಗಿನಿಂಗ್ ಇರೋವ್ರಿಗಂತೂ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ, ಅವ್ರಿಗೆ ಏನೇನೋ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಥರ ಎಲ್ಲ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ, ನಿಜವಾಗ್ಲೂ ತುಂಬ ಕಷ್ಟ ಇದೆ. ಸೊ ಏನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಇವತ್ತು ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ನಾವು ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ನನ್ನ ತಂಗಿ ಇವಾಗ ಟಿಫನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಇವಾಗ ಹೋಗ್ತೀವಿ. ಸೊ ಸಂಡೇ ಆಗಿರೋದ್ರಿಂದ ಫ್ರೀ ಇರ್ತೀವಲ್ವ, ಏನಾದರೂ ಒಂದು ಒಳ್ಳೆ ಮೂವಿ ನೋಡಿಕೊಂಡು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಹ್ಯಾಪಿಯಾಗಿ ಇವಾಗ ಮೂವಿನೂ ಕೂಡ ನೋಡ್ತಾ ಇದ್ದೀವಿ. ಸಂಡೇ ಬಂತು ಅಂದರೆ ಹೀಗೇ ಏನಾದರೂ ಫ್ರೀ ಇತ್ತು ಅಂದರೆ ಮನೆಯಲ್ಲೇ ಈ ರೀತಿ ಮೂವಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಯಲ್ಲೇ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಟ್ರಿಪ್ಗೆ ಹೋಗ್ತೀವಿ. ಇನ್ನು ನಾರ್ಮಲ್ ಡೇಸ್ಗಳಲ್ಲಂತೂ ತುಂಬ ಕೆಲಸಗಳಿರುತ್ತೆ, ಎಲ್ಲೂ ಆಚೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಹಾಗೆ ಸ್ವಲ್ಪ ಇವಾಗ ಮಧ್ಯಾಹ್ನ ಆಗಿತ್ತು, ತುಂಬ ಬಿಸಿಲಿರೋದ್ರಿಂದ ಇವಾಗ ಸರ್ಬತ್ ಮಾಡೋಣ ಅಂತೇಳಿ ಸರ್ಬತ್ ಮಾಡಿಕೊಡ್ತಾ ಇದ್ದೀನಿ. ಹೆವಿ ಬಿಸಿಲಿದೆ ಮಾತ್ರ ನಿಜವಾಗ್ಲೂ. ಈಗ ಏನಾದರೂ ತಂಪಾಗಿ ಕುಡಿತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ವಾಟರೆಲ್ಲ ಇಟ್ಕೊಂಡಿರ್ತೀವಲ್ವ, ಸೊ ಆವಾಗ ನಾವು ಕುಡಿತಾನೆ ಇರಬೇಕು.
ಗಂಟ್ಲು ಹಾಳಾಗುತ್ತೆ ಅಂತಲೂ ಲೆಕ್ಸಲ್ಲ ನಾವು. ಏನಾದರೂ ಒಂದು ಕೂಲಾಗಿರುವಂಥದ್ದು ಕುಡಿತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಊಟ ಟೈಮ್ ಆಗಿತ್ತು ಅಂತೇಳಿ ಮಟನ್ ಸಾಂಬಾರು ಮಾಡಿದ್ವಿ. ಸೊ ಇದನ್ನು ರೆಸಿಪಿನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಾಸ್ತಿ ರೆಸಿಪಿಗಳನ್ನೇ ಶೂಟ್ ಮಾಡಿ ಹಾಕೋದಕ್ಕೆ ತುಂಬ ಲೇಟ್ ಆಗುತ್ತೆ, ಹಾಗೆ ಲೆಂತಿ ಕೂಡ ಆಗಿಬಿಡುತ್ತೆ ವಿಡಿಯೋ. ಹಾಗೆ ಮಧ್ಯದಲ್ಲಿ ಯಾವಾಗಾದರೂ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಇದನ್ನೇನೂ ಶೂಟ್ ಮಾಡಲಿಲ್ಲ. ಹಾಗೆ ಇವಾಗ ಎಲ್ರಿಗೂ ಊಟ ಹಾಕ್ಕೊಂಡು ಇವಾಗ ಒಟ್ಟಿಗೆ ಊಟ ಮಾಡ್ಕೋತೀವಿ. ವೀಕಲ್ಲಿ ಒಂದೇ ದಿನ ನಾವು ಈ ರೀತಿ ಒಟ್ಟಿಗೆ ಕೂತು ಊಟ ಮಾಡೋದು ಅಂದರೆ ಮಧ್ಯಾಹ್ನದ ಹೊತ್ತು. ನಾರ್ಮಲ್ ಡೇಸಲ್ಲಿ ಇನ್ನು ಸಂಜೆ ನೈಟ್ ಟೈಮ್ ಮಾತ್ರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಮಧ್ಯಾಹ್ನ ಟೈಮ್ ಎಲ್ಲ ಕೆಲಸದಲ್ಲಿ ಇರ್ತಾರಲ್ವ, ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ನಾವು ಸಂಡೇ ಟೈಮಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾಡ್ತೀವಿ. ಇನ್ನು ನೈಟ್ ಡಿನ್ನರ್ಗೆ ಅಂತೇಳಿ ಇವಾಗ ನಾನು ಚಿಕನ್ದು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ರೆಸಿಪಿಯನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ರೆಸಿಪಿನ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸೊ ಬಿಸಿ ಮುದ್ದೆ ಹಾಗೆ ಚಿಕನ್ ಫ್ರೈ ಹಾಗೆ ಮಟನ್ ಸಾಂಬಾರಿತ್ತು ಮಧ್ಯಾಹ್ನದ್ದು, ಅದನ್ನೇ ಇವತ್ತು ಊಟಕ್ಕೆ ಮಾಡ್ಕೊಂಡ್ವಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.